ಹೋರಾಟವನ್ನು ಮಾಡಲಿ ಒಂದು ತಿಂಗಳಿಂದ ಸ್ನೇಹಿತರೆ ನಮಸ್ಕಾರ. ನಿನ್ನೆ ಒಂದು ವಿಚಾರದ ಬಗ್ಗೆ ನಾವು ಮಾತಾಡಿದ್ವಿ. ಹೇರೋಹಳ್ಳಿ ಕೆರೆ ಅಂತಕ್ಕಂಥದ್ದು ಒಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾದ ಕೆರೆ. ಈ ಕೆರೆಗೆ 100 ಕೋಟಿ ರೂಪಾಯಿ ಅನುದಾನಗಳನ್ನು ಕೊಟ್ಟಿದ್ದಾರೆ. ಆದರೆ ಯಾವುದೇ ರೀತಿಯ ಸಮರ್ಪಕವಾದ ಕೆಲಸವಾಗದೆ ರಾಜಕಾಲುವೆಗಳಿಂದ ಮತ್ತು ಬೇರೆ ಬೇರೆ ಮೂಲಗಳಿಂದ ತ್ಯಾಜ್ಯ ನೀರು ಮತ್ತು ಕೊಳಚೆ ನೀರುಗಳು ಮತ್ತು ಆ ಪೀಣ್ಯ ಇಂಡಸ್ಟ್ರಿಯಲಿಂದ ಬರ್ತಕ್ಕಂಥ ಕಂಟಾಮಿನೇಟೆಡ್ ವಾಟರ್ ಎಲ್ಲ ಕೆರೆ ಸೇರಿದೆ. ಈ ಕೆರೆ ಸೇರೋದ್ರಿಂದ ಅಲ್ಲಿ ಪಾಚಿಗಟ್ಟಿ ಪ್ಲಾಸ್ಟಿಕ್ಗಳು ಇದೆಲ್ಲ ತುಂಬಿಕೊಂಡು ದುರ್ವಾಸನೆ ಬೀರ್ತಾ ಇದೆ. ಆ ದುರ್ವಾಸನೆಯಿಂದ 1 ಕಿಲೋಮೀಟರ್ ಆ ಕೆರೆ ಅಂಚಿನ ಪ್ರದೇಶಗಳಲ್ಲಿ ವಾಸ ಮಾಡಲಿಕ್ಕೆ ಆಗೋದಿಲ್ಲ. ಪ್ರಮುಖವಾಗಿ ಆ ಕೆರೆಯ ದಂಡೆಯ ಮೇಲೆ ಏನು ಪಾದಾಚಾರಿಗಳು ಅಥವಾ ವಾಯುವಿಹಾರಕ್ಕೆ ತೆರಳತಕ್ಕಂಥ ನಾಗರಿಕರಿಗೆ ಆಗ್ತಾ ಇಲ್ಲ. ಇದನ್ನು ಗೇಟ್ನ ಕ್ಲೋಸ್ ಮಾಡಿಟ್ಟಿದ್ದಾರೆ. ನಾವು ಈ ವಿಚಾರವಾಗಿ ಇಲ್ಲಿ ಅನುದಾನ ಸಮರ್ಪಕವಾಗಿ ಬಳಕೆ ಆಗಿಲ್ಲ ಅಂತಕ್ಕಂಥ ವಿಚಾರ ಮತ್ತು ಈ ರೀತಿಯ ಒಂದು ಸಾರ್ವಜನಿಕ ಸಮಸ್ಯೆನ ಬಗೆಹರಿಸಲು ಸ್ಥಳೀಯ ಆಡಳಿತ BBMP BWSSB ಯಾರೂ ಮುಂದೆ ಬರ್ತಾ ಇಲ್ಲ. ಶಾಸಕರು ಸಹ ಸ್ವಲ್ಪ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಈ ವಿಚಾರವಾಗಿ ಮಾಧ್ಯಮಗಳನ್ನು ಕರೆಸಿ ನಾವು ಅದು ವರದಿಯನ್ನು ಪ್ರಸಾರ ಮಾಡಬೇಕಾದ್ರೆ ಕೆಲವು ಸ್ಥಳೀಯ ಗೂಂಡಾಗಳು, ಅಂದರೆ ನಾವು MLA ಬೆಂಬಲಿಗರು ಅಂತಕ್ಕಂಥ ಹೇಳ್ತಕ್ಕಂಥ ಗೂಂಡಾಗಳು ಬಂದು ಆಮ್ ಆದ್ಮಿ ಪಾರ್ಟಿಯವರು ಯಾಕ್ರಿ ಬಂದಿದ್ದೀರಿ, ನೀವೇನು ಮಾಡ್ತೀರಾ, ನೀವೇನು ಮಾಡಿದ್ದೀರಾ ಅಂತ ಹೇಳಿ ಹೆಣ್ಣು ಮಕ್ಕಳು, ಅಂದರೆ ಅವರ ಕಾರ್ಯಕರ್ತರು ಅಂತಕ್ಕಂಥ ಹೆಣ್ಣು ಮಕ್ಕಳನ್ನು ಮುಂದೆ ಬಿಟ್ಟು ಹೊಡೀರಿ, ನೀವು ಅವ್ರಿಗೆ ಆಮ್ ಆದ್ಮಿ ಪಾರ್ಟಿಯವ್ರಿಗೆ ಹೊಡೀರಿ, ನೀವು ಹೊಡೆದ್ರೆ ನಾವು ನೋಡ್ಕೋತೀವಿ ಅನ್ನೋ ಮಟ್ಟದಲ್ಲಿ ಪ್ರಚೋದನೆಯನ್ನು ಮಾಡಿ ಕುಮ್ಮಕ್ಕನ್ನು ಮಾಡಿ ಪ್ರಚೋದನೆ ಮಾಡ್ತಾರೆ. ನಿಜಕ್ಕೂ ವಿಪರ್ಯಾಸ. ಒಂದು ರಾಜಕೀಯ ಪಕ್ಷವಾಗಿ ಒಬ್ಬ ಪ್ರಜ್ಞಾವಂತರಾಗಿ ಆ ಸಮಸ್ಯೆಗಳನ್ನ ಹೇಳ್ಕೊಳಕ್ ಬಂದ್ರೆ ಹತ್ತಿಗೆ ತಕ್ಕಂಥ ಕೆಲಸಗಳನ್ನು ಮಾಡ್ತೀರಾ, ಗೂಂಡಾವರ್ತನೆಯನ್ನು ತೋರಿಸ್ತೀರಾ. ಇವತ್ತು ಆ ಮಹಿಳೆಯರನ್ನ ಬಿಟ್ಟು, ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರು ಆ ಮಹಿಳೆಯರನ್ನ ಬಿಟ್ಟು, ನಾನು ಇವ್ರನ್ನ ಕೇಳಕ್ ಬಯಸ್ತೀನಿ, ಪ್ರದೇಶ ಕಾಂಗ್ರೆಸ್ ಮಹಿಳಾ ಸಮಿತಿ ಅಧ್ಯಕ್ಷರಾದ ಸೌಮ್ಯ ರೆಡ್ಡಿ ಅವರೇ, ಏನು ಹೆಣ್ಣು ಮಕ್ಕಳನ್ನ ನೀವು ಈ ರೀತಿ ಬಳಸ್ಕೋತಾ ಇದ್ದೀರಾ? ಹೆಣ್ಣು ಮಕ್ಕಳನ್ನ ಅಲ್ಲಿ ನೋಡ್ಬೇಕಾಗಿತ್ತು ನಿಮ್ಗೆ. ಅದು ನಾನು ಅದರ ವಿವರಣೆ ಮಾಡ್ತೀನಿ. ಹೆಣ್ಣು ಮಕ್ಕಳನ್ನ ಮುಂದೆ ಬಿಟ್ಟು ಆಮ್ ಆದ್ಮಿ ಪಾರ್ಟಿ ಅವ್ರ ಮೇಲೆ ಹಲ್ಲೆ ಮಾಡಿ ನಾವು ನೋಡ್ಕೋತೀವಿ ಅಂತಕ್ಕಂಥದ್ದು ಎಂಥ ಕ್ಷುಲ್ಲಕ ರಾಜಕೀಯ ಇದು. ಸಾರ್ವಜನಿಕ ಸಮಸ್ಯೆಗಳನ್ನ ಮಾತಾಡಕ್ ಬಂದ್ರೆ ಆಮೇಲೆ ನಾವು ಈ ವಿಚಾರ ಗಂಭೀರವಾದಾಗ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಅವ್ರಿಗೂ ಮುಟ್ಟಿಸಿದ್ವಿ. ಆರಕ್ಷಕ ಸಿಬ್ಬಂದಿಗಳು ಬಂದು ನಮ್ಮನ್ನ ಕಾಪಾಡಿಕೊಂಡು ಅಲ್ಲಿವರೆಗೂ ಕರ್ಕೊಂಡು ಬಂದು ಬಿಡ್ತಾರೆ. ಇಂಥ ಒಂದು ಗೂಂಡಾ ವಾತಾವರಣ ನಿರ್ಮಾಣ ಆಗಿದೆ. ಮಾನ್ಯ ಪರಮೇಶ್ವರ್ ಅವರು ಸಹ ಆಮ್ ಆದ್ಮಿ ಪಾರ್ಟಿ ಅವರಿಗೆ ಕಾರ್ಯಕರ್ತರಿಗೆ ಸೂಕ್ತವಾದ ಬಂದೋಬಸ್ತನ್ನ ಕೊಡಬೇಕು. ಇಲ್ಲಿ ನ್ಯಾಯದ ಪರ ಮಾತಾಡಕ್ ಹೋದವ್ರಿಗೆ ನೀವು ಈ ರೀತಿ ಕತ್ತರಿಸ್ತಕ್ಕ ಕೆಲಸ ಮಾಡ್ತೀರಾ ನೀವು? ಇದೆಲ್ಲ ಸೋಮಶೇಖರ್ ಅವರೇ, ಇದೆಲ್ಲ ಬೇರೆ ಪಾರ್ಟಿಯವ್ರ ಮೇಲೆ ಇಟ್ಕೊಳ್ಳಿ, ಆಮ್ ಆದ್ಮಿ ಪಾರ್ಟಿಯವ್ರ ಮೇಲೆ ಇಟ್ಕೋಬೇಡಿ. ಆಮ್ ಆದ್ಮಿ ಪಾರ್ಟಿ ಜಗ್ಗಲ್ಲ ಕುಗ್ಗಲ್ಲ, ಇದನ್ನ ನಾವು ಎದುರಿಸ್ತೀವಿ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಅಚಾತುರ್ಯ ಅಥವಾ ಯಾವುದಾದ್ರೂ ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತರಿಗೆ ಏನಾದರೂ ಆದ್ರೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನ
ನೀವು ಎಸ್ ಟಿ ಸೋಮಶೇಖರ್ ಅವರು ಹೊರಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಆದಷ್ಟು ಆ ವಿಚಾರಕ್ಕೆ